ಇವತ್ತಿನ ದಿವಸ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಗಣಿ ರಬಕವಿ ಸುತ್ತಮುತ್ತಲ ಗ್ರಾಮದಲ್ಲಿ ಭಾರತದ ಅಸ್ಮಿತೆ ಸಂಕೇತವಾಗಿರುವ ನಮ್ಮ ದೇಶದ ತ್ರಿವರ್ಣ ಧ್ವಜದ ಬಣ್ಣದ ಹೊಂದಿರುವ ನೀರಿನ ಬಾಟ್ಲುಗಳು ಸಂಗ್ರಹಿಸಿ ಅದರಲ್ಲಿರುವ ಸ್ಟಿಕ್ಕರ್ ಅನ್ನು ಗೌರವಪೂರ್ವಕವಾಗಿ ತೆಗೆಯಲಾಯಿತು. ಆತ್ಮೀಯರೇ, ನಮ್ಮ ದೇಶಕ್ಕೆ ಸ್ವತಂತ್ರ ಸುಮ್ಮನೆ ಸಿಕ್ಕಿಲ್ಲ. ಹಲವಾರು ಮಹನೀಯರ ತ್ಯಾಗ ಬಲಿದಾನದಿಂದ ಲಭಿಸಿದೆ. ಅದಕ್ಕೆ ಅಗೌರವ ಆಗುವಂತ ಯಾವುದೇ ಸನ್ನಿವೇಶ ಆಗಿರಲಿ ಭಾರತೀಯರಾದ ನಾವು ಖಂಡಿಸಲೇಬೇಕು. ನಮ್ಮ ಭಾರತದ ಬಾವುಟಕ್ಕೆ ಅದರದೇ ಆದ ಸ್ಥಾನಮಾನ ಹೊಂದಿದೆ. ಅದನ್ನು ಕಾಪಾಡುವುದು ನಮ್ಮೆಲ್ಲರ ಕರ್ತವ್ಯ ಎಂದು ಪಾಲಿಸಬೇಕು. ಈ ಕಾರ್ಯಕ್ರಮದಲ್ಲಿ ರಾಜು ಸುತ್ತಗುಂಡಿ, ಅಂಬೇಡ್ಕರ್ ತರುಣ ಸಂಘ ಗಲಗಲಿ, ಶಿವಾನಂದ ಗಲಗಲಿ, ಗ್ರಾಮ ಪಂಚಾಯತ್ ಸದಸ್ಯರು ಆಯಬ್ ಶೇಖ್, ರಾಜ್ಯ ಉಪಾಧ್ಯಕ್ಷರು ವಿಶ್ವ ನಿರ್ಮಾಣ ಪ್ರವೀಣ್ ಚಲವಾದಿ, ಅಂಬೇಡ್ಕರ್ ಸೇನೆ ತಾಲೂಕು ಅಧ್ಯಕ್ಷರು ಮುಂತಾದವರು ಇದ್ದರು. ಕೆಲವೊಂದು ಬಾಟ್ಲಿಗಳು ಸಿಕ್ಕಿದ್ವು. ಆ ಬಾಟ್ಲಿಯನ್ನು ನಾವು ನೋಡಿದಾಗ ನಮ್ಮ ರಾಷ್ಟ್ರಧ್ವಜದ ಒಂದು ಸಿಂಬಲ್ ಅನ್ನು ಅದ್ರ ಮೇಲೆ ಇತ್ತು. ನಾವು ಅದನ್ನೆಲ್ಲ ಎತ್ತಿ ನಾವೆಲ್ಲ ಒಂದು ಮಾಡಿ ಇಲ್ಲಿ ಅಷ್ಟು ಜಮಾ ಮಾಡಿ ನಾವು ಇಲ್ಲಿ ನಾಳೆ ಆ ಕಂಪ್ನಿಗೆ ಕಳಿಸ್ತಾ ಇದ್ದೀವಿ. ಈ ಕಂಪ್ನಿಯವರು ಆದಷ್ಟು ಬೇಗ ನಮ್ಮ ಈ ಕಳಕಳಿ ಏನೈತಿಲ್ಲ ಅವರು ಒಪ್ಕೊಂಡು ಈ ತ್ರಿವರ್ಣ ಧ್ವಜದ ಒಂದು ಏನು ಸಿಂಬಲ್ ಐತಿ ಇದನ್ನ ತೆಗಿಬೇಕು. ತೆಗಿಲಿಲ್ಲ ಅಂದ್ರೆ ನಾವು ಮುಂದೆ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಇದರಿಂದ. ಮತ್ತೆ ಇನ್ನೂ ಏನು ಹೇಳ್ಬೇಕಪ್ಪ ಅಂದ್ರೆ ನಾವು ಸ್ವತಂತ್ರ ಅಂತರೂ ನಮಗೆ ಸಿಕ್ಕೈತಿ. ಆದ್ರೆ ನಮ್ಮ ದೇಶ ಹೆಂಗೆ ಬ್ಯಾನ್ ಆಗೋ ಮಟ್ಟ ನಾವು ಈ ಹೋರಾಟವನ್ನು ಮಾಡ್ತೀವಿ. ಇದು ನಾವು ಗಲಗಲಿಂತ್ರ 1 ಕಿಲೋಮೀಟರ್ ಮಟ್ಟ ಬಂದು ನಾವಿಲ್ಲಿ ಈ ಬಾಟ್ಲಿಯನ್ನು ಹಾರಿಸಿದ್ದೀವಿ. ಹಿಂಗೆ ನಾವು ಎಲ್ಲ ಯುವಕರು ಕೂಡಿ ಗಲಗಲಿಯ ಎಲ್ಲರೂ ಕೂಡಿ ನಾವು ಈ ಕೆಲಸವನ್ನು ಮಾಡಿದ್ದೀವಿ. ನಮಗೆ ಸಾಥ್ ಕೊಡ್ರಿ. ಈ ಕಂಪ್ನಿ ಬಂದ್ ಆಗೋ ಮಟ್ಟ, ಈ ರಾಷ್ಟ್ರಧ್ವಜವನ್ನು ತೆಗಿಯೋ ಮಟ್ಟ ನಮಗೆ ಸಾಥ್ ಕೊಡ್ರಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ.